ನನಗೆ ಪ್ರಕೃತಿ ಅಂದರೆ ತುಂಬ ಇಷ್ಟ. ಈ ಪ್ರಕೃತಿ ಸವಿಯೋದ್ರಲ್ಲಿ ಇರೋ ಸುಖ ಮತ್ತೆ ಬೇರೆ ಯಾವುದರಲ್ಲೂ ಇಲ್ಲ. ಸ್ವರ್ಗ ಬೇರೆ ಎಲ್ಲೂ ಇಲ್ಲ, ನಮ್ಮ ಕಣ್ಮುಂದೆನೇ ಇದೆ. ನಮ್ಮ ಕಣ್ಮುಂದೆನೇ ಸ್ವರ್ಗ ಇಟ್ಕೊಂಡು ಬೇರೆಲ್ಲೋ ಇದೆ ಅಂತ ಭ್ರಮೆಯಲ್ಲಿ ಬದುಕ್ತಾ ಇದ್ದೀವಿ. ಶುದ್ಧವಾದ ಗಾಳಿ, ಬೆಳಕು, ಜರೆಯಾಗಿ ಹರಿಯುವಂಥ ಈ ನದಿ, ಆ ಪಕ್ಷಿಗಳ ಚಿಲಿಪಿಲಿ ಶಬ್ದ, ಪ್ರಾಣಿಗಳ ಕೂಗು, ಇದೆಲ್ಲ ಸವಿಯೋದಕ್ಕೆ ಎರಡು ಕಣ್ಣು ಸಾಲದು. ಮುಂದಿನ ಜನ್ಮ ಅಂತ ಇದ್ರೆ ನಾನು ಈ ಪ್ರಕೃತಿ ಮಡಿಲಲ್ಲೇ ಹುಡ್ತೀನಿ. ನನ್ನ ಮನಸ್ಸು ಭಾರ ಆದಾಗ ನಾನು ಅವಾಗವಾಗ ಈ ಪ್ರಕೃತಿ ಹತ್ರ ಬಂದು ನನ್ನ ನೋವನ್ನು ತೋಡ್ಕೋತೀನಿ. ನನಗೆ ಯಾರೂ ಇಲ್ಲ ಅನ್ನಿಸ್ದಾಗ ಈ ಪ್ರಕೃತಿ ನನಗೆ ಕೈ ಹಿಡಿದು ಕರೀತಾಳೆ. ಈ ಪ್ರಕೃತಿಯ ನೋಟ ನನ್ನ ಕಣ್ಮುಂದೆ ಯಾವಾಗಲೂ ಅಮರವಾಗಿರಬೇಕು ಅಂತ ನಾನೊಂದು ವಿಚಾರಕ್ಕೆ ಬರ್ತೀನಿ. ನಾನು ನನ್ನ ಕೈ ಮೇಲೆ ಪ್ರಕೃತಿಯ ಟ್ಯಾಟೂ ಹಾಕ್ಸೋದಕ್ಕೆ ನಿರ್ಧಾರ ಮಾಡ್ತೀನಿ. ಇನ್ನೇನಿದೆ, ಬೆಂಗಳೂರತ್ತ ನನ್ನ ಪ್ರಯಾಣ ಬೆಳೆಸೋದಕ್ಕೆ ತಯಾರಿ ಮಾಡ್ಕೋತೀನಿ. ಈ ಜನರಲ್ ಬೋಗಿಯಲ್ಲಿ ಜರ್ನಿ ಮಾಡೋದಕ್ಕೆ ತುಂಬ ಕಷ್ಟ ಅನಿಸುತ್ತೆ. ಹೋಗ್ತಾ ಹೋಗ್ತಾ ನಮಗೆ ಅದು ಅಭ್ಯಾಸ ಆಗ್ಬಿಡುತ್ತೆ. ಎಲ್ರ ಜೊತೆ ನಾವು ಎಷ್ಟು ಕ್ಲೋಸ್ ಆಗ್ತೀವಿ ಅಂತಂದರೆ ಇವರೆಲ್ಲ ನಮ್ಮ ಸಂಬಂಧಿಕರೇನೋ ಅನ್ನೋ ಫೀಲು ಬಂದ್ಬಿಡುತ್ತೆ. ಅಷ್ಟು ಎಲ್ರ ಜೊತೆಗೆ ಬಾಂಧವ್ಯನ ಬೆಳೆಸ್ಕೊಂಡ್ಬಿಡ್ತೀವಿ. ಇಲ್ಲಿ ಬಂದಂಥ ಯಾರು ನಮ್ಮವರಲ್ಲ, ಆದರೂ ಕೂಡ ಎಲ್ಲರೂ ಎಷ್ಟು ಅನ್ಯೋನ್ಯವಾಗಿ ಮಲ್ಕೊಂತೀವಲ್ವಾ. ಕೊನೆಗೆ ನಾವು ಇಳಿಯುವಂಥ ಸ್ಟಾಪ್ ಬಂದಾಗ ಸಿಕ್ಕಾಪಟ್ಟೆ ಬೇಜಾರಾಗ್ತೀವಿ. ಇಳಿದು ಹೋಗೋದಕ್ಕೂ ಕೂಡ ನಮಗೆ ಮನಸ್ಸು ಬರೋದಿಲ್ಲ. ಆದರೆ ಏನು ಮಾಡಬೇಕು, ಒಂದಿಲ್ಲ ಒಂದಿನ ನಾವು ಇಳಿಯುವಂಥ ಸ್ಟಾಪು ಬಂದೇ ಬಿಡುತ್ತಲ್ವಾ. ನಾವು ಇಳಿಯುವಂಥ ಸ್ಟಾಪ್ ಬಂದಮೇಲೆ ನಮ್ಗೆ ಅನ್ಸೋದಕ್ಕೆ ಶುರುವಾಗುತ್ತೆ, ನಾವೇನಾದರೂ ಕಳ್ಕೊಂಡ್ವಾ, ನಾವೇನಾದರೂ ಬಿಟ್ಟು ಬಂದ್ವಾ ಅಂತ. ಅದು ನಮ್ಗೆ ಯಾವಾಗಲೂ ನಮ್ಮ ಮನಸ್ಸಲ್ಲಿ ಕಾಡೋದಕ್ಕೆ ಶುರುವಾಗುತ್ತೆ. ಇನ್ನೇನಿದೆ, ಬೆಂಗಳೂರು ಕಾಲಿಟ್ಟ ಮೇಲೆ ನಾವು ವಾಸ ಮಾಡೋದಕ್ಕೆ ಒಂದು ವಾಸಸ್ಥಳ ಬೇಕಲ್ವಾ. ಅದಕ್ಕೋಸ್ಕರ ನಾವು ವಾಸಸ್ಥಳ ಹುಡುಕೋದಕ್ಕೆ ಶುರು ಮಾಡಿದ್ವಿ. ರೂಮ್ ಹುಡುಕೋದಕ್ಕೆ ಅಲದು 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 ಅಲದ ಮೇಲೆ ಈ ಒಂದು ಲಕ್ಸರಿಯಸ್ ಅಲ್ಲ 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 ಈ ಚಿಕ್ಕ ಒಂದು ಅರಮನೆ ಸಿಕ್ ನೋಡಿ ನಮ್ಗೆ. ಆ ಅರಮನೆಯಲ್ಲಿ ನಾನೊಬ್ನೇ ರಾಜ ಆಗಿರ್ಬೇಕು ಅಂತ ನಂದೇ ಆದಂತ ಒಂದು ಸಪ್ರೇಟ್ ಕೊಠಡಿಯನ್ನ ತಗೊಂಡೆ. ಈ ಒಬ್ಬರೇ ಇರೋದ್ರಲ್ಲಿ ಮಜಾ ಬೇರೆ ಯಾವುದ್ರಲ್ಲೂ ಸಿಗೋದಿಲ್ಲ ಕಣ್ರಿ. ಬೆಂಗಳೂರು ಅಂದಮೇಲೆ ನಮಗೆ ಮೊದಲು ನೆನಪಾಗೋದು ಇಲ್ಲಿನ ಸ್ಟ್ರಗಲ್ ಲೈಫು. ಇಲ್ಲಿ ಒಂದಿನ ಕೆಲಸ ಮಾಡಲಿಲ್ಲ ಅಂದ್ರೂ ನಮ್ಮ ಹೊಟ್ಟೆನೂ ನಡೆಯೋದಿಲ್ಲ, ನಮಗೆ ಬಟ್ಟೆನೂ ಸಿಗೋದಿಲ್ಲ. ಇಲ್ಲಿ ಜೀವನ ತುಂಬಾ ಕಷ್ಟ. ಆದರೆ ಕಷ್ಟಪಟ್ಟು ನಾವು ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ನಾವೇ ಇಲ್ಲಿ ರಾಜರು. ಊರು ಬಿಟ್ಟು ಈ ಬೆಂಗಳೂರಿಗೆ ಬಂದವ್ರಿಗೆ ಬೆಂಗಳೂರು ಒಂದು ಜೀವನ ಕಟ್ಟಿ ಕೊಡುತ್ತೆ ನೋಡಿ. ಮಾತಾಡ್ತಾ ಮಾತಾಡ್ತಾ ಟ್ಯಾಟೂ ಸ್ಟುಡಿಯೋ ಬಂದೇ ಬಿಡ್ತು. ಟ್ಯಾಟೂ ಆರ್ಟಿಸ್ಟು ಡಿಸೈನ್ ರೆಡಿ ಮಾಡಿದ್ರು. ನನಗೆ ಮರನೇ ದಿನ ಡೇಟನ್ನು ಕೊಟ್ಟರು. ನಾನು ಸರಿ ಅಂತ ಅಲ್ಲಿಂದ ರೂಮಿಗೆ ಬಂದ್ಬಿಟ್ಟು ರೆಸ್ಟ್ ಮಾಡಿ ಮರನೇ ದಿನ ನಾನು ಮತ್ತೆ ಟ್ಯಾಟೂ ಸ್ಟುಡಿಯೋ ಹೋಗೋದಕ್ಕೆ ರೆಡಿ ಆದೆ. ಯಪ್ಪ, ಈ ಮೆಜೆಸ್ಟಿಕ್ ಹೋಗಿ ಬಸ್ ಹಿಡ್ಕೊಂಡು ಹೋಗೋದಿದೆಯಲ್ಲ ಗೋಳು, ಯಪ್ಪ ಬೇಡ ಅನಿಸ್ಬಿಡುತ್ತೆಪ್ಪ. ದೇವ್ರೇ, ಒಂದು ಬೈಕ್ ಇದ್ದಿದ್ರೆ ಚೆನ್ನಾಗಿರೋದಲ್ಲ ಅನಿಸ್ಬಿಡುತ್ತೆ. ಬಟ್ ನಾನು ಬೈಕನ್ನು ಊರಲ್ಲೇ ಬಿಟ್ಟು ಬಂದಿದ್ದೆ. ಯಾಕಂತಂದರೆ 400 ಕಿಲೋಮೀಟರ್ ಅಲ್ಲಿಂದ ಬೈಕ್ ತರೋದು ಬೇಡ ಅಂತ ಟ್ರೈನಲ್ಲೇ ಬಂದಿದ್ದೆ. ಸರಿ ಬಿಡಿವಾಗ ಏನು ಮಾಡೋಕ್ಕಾಗಲ್ಲ, ಬೈಕ್ ಇಲ್ವಲ್ಲ ಅಂತ ಬಸ್ಸಿಗೆ ಹೋಗ್ಲೇಬೇಕಲ್ವಾ, ನಮ್ಮ ಡೆಸ್ಟಿನೇಷನ್ ಅನ್ನು ರೀಚ್ ಆಗಲೇಬೇಕು ಅಂತ ನಾನು ನೆಲಮಂಗಲಕ್ಕೆ ಬಸ್ಸಲ್ಲೇ ಹೋದೆ. ಫೈನಲಿ ಟ್ಯಾಟೂ ಆರ್ಟಿಸ್ಟು ನನ್ನ ಡ್ರೀಮ್ ಟ್ಯಾಟೂ ಹಾಕೋದಕ್ಕೆ ಶುರು ಮಾಡಿದ್ರು. ಕೈ ಮೇಲೆ ಸ್ಕಾರ್ ಇದ್ರು ಕೂಡ ಟ್ಯಾಟೂನ ಚೆನ್ನಾಗಿ ಹಾಕಿದ್ರು. ಆದರೆ ಒಂದು ಬೇಜಾರು ಏನು ಅನ್ನಿಸ್ತು ಅಂತಂದರೆ, ಬಹುಶಃ ನನ್ನ ಕೈ ಮೇಲೆ ಸ್ಕಾರ್ ಇದ್ದಿದ್ದಿಲ್ಲ ಅಂತಂದರೆ ಡೀಟೇಲ್ಸ್ ಇನ್ನೂ ಚೆನ್ನಾಗಿ ಬರ್ತಾ ಇತ್ತಲ್ವಾ ಅಂತ ಅನಿಸ್ತು. ಬಟ್ ಏನೇ ಇರಲಿ, ನನ್ನ ಡ್ರೀಮ್ ಟ್ಯಾಟೂನ ನನ್ನ ಕೈ ಮೇಲೆ ಹಾಕ್ಸಿದ್ನಲ್ವಾ,
ಅದೇ ನನಗೆ ತುಂಬ ಖುಷಿ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್ ಡೈಮಂಡ್ಸ್. ಬಾಯ್.